ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ದಿಂಡವರದಿಂದ ಊರಿಗೆ ಹೋಗಲಿಲ್ಲ. ಇಲ್ಲಿ ಹಿರಿಯೂರ ಮನೆಗೆ ಬಂದ್ವಿ. ಹಿರಿಯೂರ ಮನೇಲಿದ್ದೀವಿ ಇವಾಗ. ನಾಳೆ ಹೋಗಬೇಕು. ಅಮ್ಮ ಇವತ್ತು ಒಬ್ಬಟ್ಟು ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಮಾಡಿದರು, ಇವತ್ತು ಇಡ್ಲಿ ತಿಂಡಿಗೆ. ಇವತ್ತು ಹೊರಡೋಣ ಅಂತ ಹೊರಟ್ವಿ. ನಮ್ಮ ಮನೇಲಿ ಇವತ್ತು ಒಂದಿನ ಇಲ್ಲೇ ಇರೋಣ, ನಾನು ಕಾಲೇಜಿಗೆ ಹೋಗಿ ಬಂದುಬಿಡ್ತೀನಿ. ಇಲ್ಲೇ ಶಿರಾಗಿ ಅಲ್ವಾ, ವೆಡ್ನಸ್ಡೇ ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದಾರೆ. ಅವರು ಹೋಗಿದ್ದಾರೆ, ನಾನು ಇನ್ನೂ ಇಲ್ಲೇ ಇದ್ದೀನಿ. ಇವಾಗ ತಿಂಡಿ ಎಲ್ಲ ಆಯಿತು. ಟೈಮ್ ಇವಾಗ 11:30. ನಮಗೆ ವ್ಲಾಗ್ ಅಪ್ಡೇಟ್ ಮಾಡ್ತಿದ್ರೆ ಹೆಂಗೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನನಗೆ ಈ ಮನೇಲಿ ಬೆಸ್ಟು ಮತ್ತು ಫೇವ್ರೆಟ್ ಪ್ಲೇಸು ಅಂತಂದರೆ ಇದು. ಈ ಪ್ಲೇಸು ನನಗೆ ತುಂಬಾ ಇಷ್ಟ. ಯಾವಾಗಲೂ ಊಟ ಆದಮೇಲೆ ಮತ್ತು ಬೆಳಗ್ಗೆ ಹೊತ್ತು ತಿಂಡಿ ಎಲ್ಲ ಆದಮೇಲೆ ಇಲ್ಲೇ ನಾವು ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ, ವಾಕ್ ಮಾಡ್ತೀವಿ. ಈ ಪ್ಲೇಸ್ ಅಂದರೆ ನನಗೆ ತುಂಬಾ ಇಷ್ಟ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಿಮಗೂ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಲೈಟ್ ಇದೆಯಲ್ಲ, ಈ ಲೈಟ್ ಮೇಲೆ ದಿನ ಒಂದು ಅಕ್ಕಿ ಬರುತ್ತೆ ಬೆಳಗ್ಗೆ ಹೊತ್ತು, ಒಂದು ಪಕ್ಷಿ. ಎಷ್ಟು ಚೆನ್ನಾಗಿ ಅದರದ್ದೇ ಒಂಥರ ಆ್ಯಕ್ಟಿವಿಟಿನಲ್ಲಿ ಮುಳುಗೋಗಿರುತ್ತೆ. ನಾನು ನೋಡ್ತಾನೆ ಇರ್ತೀನಿ ಯಾವಾಗ್ಲೂ. ಅದು ನಮ್ಮ ತನ್ವಿ ಫ್ರೆಂಡ್ ಅಂತೆ. ತನ್ವಿ ಫ್ರೆಂಡ್ ಬಂತು ಅಂತ ಹೇಳ್ತಿರ್ತಾಳೆ. ನೋಡ್ತಾ ಇರ್ಬೋದು. ಈ ಮನೆ ಇಲ್ಲಿಗೆ ಬಂದು 3 months ಆಯಿತು. ನಾವು ಅವಾಗಿದ್ದಾಗ, ರಜದಲ್ಲಿದ್ದಾಗ ಇದನ್ನ ಪಾಯ ಹಾಕ್ತಿದ್ರು. ಇನ್ನು ನೋಡ್ರಿ ಎಷ್ಟು ಬೇಗ ಮನೆ ಕಟ್ತಾರೆ. ದುಡ್ಡೊಂದಿದ್ರೆ ಸಾಕಲ್ವ, ಬೇಗ ಎಲ್ಲ ರೆಡಿ ಆಗಿಬಿಡುತ್ತೆ. ಅದು ಅಲ್ಲೇನು ಕಾಣ್ತಿಯಲ್ಲ, ಆ ಮನೆ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಅಂದರೆ ಇಂಟೀರಿಯರ್ ವರ್ಕ್ಸು ಏನೋ ನಡೀತಿತ್ತು ಅನಿಸುತ್ತೆ. ಅದಾದರೆ ಗೃಹಪ್ರವೇಶ ಆಗಿ ಅವ್ರು ಅಲ್ಲೇ ಶಿಫ್ಟೇ ಆಗಿದ್ದಾರೆ ಮನೆಗೆ. ಇನ್ನು ಆ ಕಡೆ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಅದೇ ಇಂಟರ್ಲಾಕ್ಸ್ ಸಿಸ್ಟಮಲ್ಲಿ ಮಾಡ್ತಾರಲ್ಲ, ಮಡ್ ಬ್ಲಾಕ್ಸು, ಅದ್ರಲ್ಲಿ ಕಟ್ತಿದ್ದಾರೆ. ನೋಡ್ಬೇಕು ಅದು ಎಲ್ಲ ಫಿನಿಶಿಂಗ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ. ನನಗೂ ಅದೇ ಥರ ಮಾಡಿಸ್ಬೇಕು ಅಂತ ಇಷ್ಟ. ನೋಡೋಣ ಏನಾಗುತ್ತೆ ಅಂತ. ಇವಾಗ ತಿಂಡಿ ಎಲ್ಲ ಆಯ್ತಲ್ವ, ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅಪ್ಪ ಎಲ್ಲ ತೋಟಕ್ಕೆ ಹೋದ್ರು, ನಮ್ಮ ಮನೆಯವ್ರು ಕಾಲೇಜ್ಗೆ ಹೋದರು. ನಾವಿರೋದು ಇಷ್ಟೇ ಜನನು. ಅಮ್ಮ ಇದ್ದಾರೆ ಅಷ್ಟೇ. ಇದೇ ನಮ್ಮ ಮನೆ, ಸಿಂಪಲಾಗಿದೆ. ನಮ್ಮ ತನ್ವಿ ಏನೋ ಮಾಡಿದರೆ ತೋರಿಸ್ತೀನಿ ನೋಡ್ರಿ. ಎಷ್ಟು ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಮಾಡಿದ್ದಾಳೆ ನೋಡಿ ತನ್ವಿ. ಎಲ್ಲ ಹೆಣ್ಮಕ್ಳಿಗೂ ಬೆಸ್ಟ್ ಪಾರ್ಟ್ ಆಫ್ ದಿ ಹೌಸ್ ಅಂತಂದರೆ ಯಾವುದಂತಂದರೆ ಇದೇ ನೋಡ್ರಿ. ಬೆಸ್ಟ್ ಪ್ಲೇಸು, ಯಾವಾಗಲೂ ಟೈಮ್ ಕಳೆಯೋದು ಎಲ್ಲ ಇಲ್ಲೇ ಅಲ್ವಾ ಹೆಣ್ಮಕ್ಳು. ನಾನು ಯಾಕೆ ಇವಾಗ ವ್ಲಾಗ್ ಮಾಡ್ತಿದ್ದೀನಿ ಅಂತಂದರೆ, ಎಲ್ಲರೂ ಇದ್ದಾಗ ಇಲ್ಲಿ ವ್ಲಾಗ್ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟ್ ಇರಲ್ಲ. ಅವರಿಗೆಲ್ಲ ಕ್ಯಾಮ್ರಾದಲ್ಲಿ ಬರೋದು ಇಷ್ಟ ಆಗಲ್ಲ. ಹಂಗಾಗಿ ಅವರೆಲ್ಲ ಅಮ್ಮ ವಾಶ್ರೂಮ್ಗೆ ಹೋಗಿದ್ದಾರೆ, ಮತ್ತು ನೀರು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಹಂಗಾಗಿ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 3 to 4 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಮೇಲೆ ನಾವೊಂದು ಸ್ವಲ್ಪ ಹೊರಗೆ ಹೋಗಬೇಕು. ಆವಾಗ ನಿಮ್ಮ ಜೊತೆ ಹಿರಿಯೂರನ್ನ ಎಕ್ಸ್ಪ್ಲೋರ್ ಮಾಡೋಣ ಆಯಿತಾ. ಏನೇನೋ ಐಟಮ್ಸ್ ತರಬೇಕು ಒಂದು ಸ್ವಲ್ಪ ಮನೆಗೆ, ಹಂಗಾಗಿ ಅಷ್ಟೇ. ಮತ್ತು ಹಿರಿಯೂರಲ್ಲಿ ಒಂದು ಬೆಸ್ಟ್ ಸ್ನ್ಯಾಕ್ ಪ್ಲೇಸ್ ಸಿಗುವಂಥ ಇದನ್ನು ತೋರಿಸ್ತೀನಿ, ಅಂಗಡಿನ ನಿಮಗೆ. ಅದು ಯಾವುದಪ್ಪ ಅಂತಂದರೆ, ಹಿರಿಯೂರು ಏನು ಕೇಳಿ ಫೇಮಸ್ಸು, ಮೆಣಸಿನ್ಕಾಯಿ ಮತ್ತು ಗಿರ್ಮಿಟ್ಟು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತದು. ಏನಪ್ಪ ಬರೀ ತಿನ್ನೋದೇ ಅಂತೀರ, ನನಗೆ ಹಿರಿಯೂರಿಗೆ ಬಂದಾಗ ಮಿಸ್ ಮಾಡ್ದಲೇ ಅದೊಂದು ತಿಂತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಯಾರಾದರೂ ಹಿರಿಯೂರಿಗೆ ಬಂದಾಗ ಅಲ್ಲಿ ಟೇಸ್ಟ್ ಮಾಡೋದನ್ನ ಮರಿಬೇಡಿ. ಶಾರ್ಟ್ಸ್ ಹಾಕಿದ್ದೀನಿ ಒಂದು, ನೋಡಿ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಇದೆ, ಹಿರಿಯೂರು ಸ್ಪೆಷಲ್ ಅಂತ ಹೇಳ್ಬಿಟ್ಟು. ಇವತ್ತು ಆ ಅಂಗಡಿ ಅಡ್ರೆಸ್ಸು ಎಲ್ಲ ತೋರಿಸ್ತೀನಿ ನಿಮಗೆ ಹೋದಾಗ. ಅಂದರೆ ಸಾಧ್ಯ ಆದರೆ ಹೋಗ್ತೀನಿ. ನಮ್ಮ ಮನೆಯವ್ರು ನೆನ್ನೆನೇ ಬೇಕಾ ತಂದ್ಕೊಡ್ಲಾ ಅಂತಿದ್ರು. ನೆನ್ನೆ ಹೋಳಿಗೆ ಎಲ್ಲ ಮಾಡಿದ್ರಲ್ಲ, ಹಂಗಾಗಿ ಏನು ಬೇಡ ಅಂತ ಹೇಳಿದೆ. ಹಂಗಾಗಿ
ಅಷ್ಟೇ. ಅಲ್ಲಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಮತ್ತು ಗಿರ್ಮಿಟ್ಟು ರೆಡ್ ಕಲರ್ದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಸಾಧ್ಯ ಆದರೆ ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇವಾಗ ರೆಸ್ಟ್ ಮಾಡೋ ಟೈಮು. ಬೆಳಗ್ಗೆನೇ ಬಟ್ಟೆ ಒಗ್ದಾಯಿತು, ಪಾತ್ರೆ ಎಲ್ಲ ತೊಳೆದಾಯಿತು, ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಮಧ್ಯಾಹ್ನಕ್ಕೆ ಯಾವುದೇ ಅಡುಗೆ ಮಾಡೋ ಅಂಥದ್ದು ಬಾಕಿ ಇಲ್ಲ. ಯಾಕಂತಂದರೆ ನೆನೆ ಹೋಳಿಗೆ ಸಾರು ಇದೆಯಲ್ಲ, ಹೋಳಿಗೆನೂ ತೊಟ್ಕೋಬೇಕು ಬಿಸಿದು. ನಮ್ಮ ಮನೇಲಿ ಈಗ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಮಾಡ್ತಾರಲ್ಲ, ಹೋಳಿಗೆ ಮಾಡಿದ್ದೀವಿ ಅಂತಂದರೆ ಎಲ್ಲ ತೊಟ್ಟಿಟ್ಬಿಡೋದು, ಆ ಥರ ಮಾಡಲ್ಲ. ಆವಾಗ ಎಷ್ಟು ಬೇಕೋ, ನಾವು ಎಷ್ಟು ತಿಂತೀವೋ ಅಷ್ಟನ್ನು ಮಾತ್ರ ತೊಡ್ತೀವಿ. ಇನ್ನು ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಇಡೋದು. ಆಮೇಲೆ ಬೇಕಾದಾಗ ಬಿಸಿ ಇದು ತೊಡ್ಕೊಂಡು ತಿನ್ಬೋದು ಅಂತ. ನಮ್ಮ ಮನೆಯವರಿಗೆ ಎಲ್ಲರಿಗೂ ಬಿಸಿದು ಇರಬೇಕು. ತಣ್ಣಗಾದರೆ ಏನೂ ತಿನ್ನಲ್ಲ, ಎಲ್ಲ ಫ್ರೆಶ್ಶಾಗಿರಬೇಕು. ಹೋಳಿಗೆ ಸಾರು ಮಾತ್ರ ಇಷ್ಟಪಟ್ಟು ತಿಂತಾರೆ. ನಾನು ಈ ಸತಿ ಅಂತೂ ಹೋಳಿಗೆ ಸಾರು ತುಂಬಾ ಚೆನ್ನಾಗಾಯಿತು, ನನಗಂತೂ ಇಷ್ಟ ಆಯಿತು. ಅಷ್ಟೇ. ನೆನ್ನೆ ಹೆಸ್ರುಬೇಳೆ ಹೋಳಿಗೆ ಎಲ್ಲ ಮಾಡಿದರು ಅಮ್ಮ. ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನೇನು. ಹಂಗಾಗಿ ಬಂದಿರೋ ಖುಷಿನಲ್ಲಿ ಅವೆಲ್ಲ ಮರ್ತೇ ಹೋಗುತ್ತೆ ಅಲ್ವ. ನೀವು ಹಂಗೇನೆ ತಾನೇ? ಯಾರೆಲ್ಲ ಇದೇ ಥರ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆಮೇಲೆ ನಿಧಾನಕ್ಕೆ ಹಂಚ್ಕೊಂಬೋದು ಇದ್ದೇ ಇರುತ್ತಲ್ವ. ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಅವ್ರ ಅಮ್ಮ ಇಡ್ಲಿ ಮಾಡಿದ್ರು ಇವತ್ತು. ಅದನ್ನೇ ಬಾಕ್ಸಿಗೆ ತಗೊಂಡೋಗಿದ್ದಾರೆ. ಇನ್ನೇನು 4 ಗಂಟೆಗೆ ಬರ್ತಾರೆ. ಇವಾಗ ಗಂಡನ ಮನೆಯಲ್ಲಿ ಅವರೆಲ್ಲಾದರೂ ಕೆಲ್ಸಕ್ಕೆ ಹೋದರೆ ನೀವು ಯಾರೆಲ್ಲ ಅವ್ರು ಬರೋದನ್ನೇ ಟೈಮ್ನೇ ಕಾಯ್ತಿರ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಎಲ್ಲರಿಗೂ ಇದೇ ಕಾಮನ್ ಫೀಲಿಂಗೇ ಆಗೋದು. ನಿಮಗೂ ಹೆಂಗೆ ಅನಿಸುತ್ತೆ, ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೂ ಹಂಗೆ ಅನಿಸುತ್ತೆ, ಇವ್ರು ಯಾವಾಗ ಬರ್ತಾರೋ ಅಂತ. ಅಂದರೆ ಇವ್ರ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿಲ್ಲ ಅಂತ ಅಲ್ಲ, ಆ ಥರ ಅಲ್ವೇ ಅಲ್ಲ. ಅವ್ರು ಇಲ್ದಿಲ್ದಾಗೆ ಇನ್ನೂ ಜಾಸ್ತಿ ನಾವೆಲ್ಲ ಕಂಫರ್ಟಾಗಿ ಇರ್ತೀವಿ. ಆದರೂ ಏನೋ ಒಂಥರ ಆ ಥರ ಹಂಗೆ ಅನಿಸುತ್ತಲ್ಲ, ಅದನ್ನು ಹೇಳಿದ್ದೆ ಅಷ್ಟೇ. ಸೊ ಸಿಗೋಣ ಅವ್ರು ಬಂದಾದಮೇಲೆ. ಹೊರಗಡೆ ಶಾಪು ಹಿಂಗೆ ಕರ್ಕೊಂಡು ಹೋಗ್ತೀನಲ್ವ, ಆವಾಗ ತೋರಿಸ್ತೀನಿ ನಿಮಗೆ. ಇವಾಗಲೂ ಇವರು ಅಮ್ಮ ಎಲ್ಲ ಬರ್ತಾರೆ ವೀಡಿಯೋಗೆ, ಅವ್ರ ಪರ್ಮಿಷನ್ ಕೇಳಬೇಕಲ್ವ. ಪರ್ಮಿಷನ್ ಇಲ್ದಲೆ ಏನು ಮಾಡಬಾರ್ದಾನೆ. ಅವರು ಎಷ್ಟೊಂದು ರೆಸಿಪಿಗಳ್ನೆಲ್ಲ ಚೆನ್ನಾಗಿ ಮಾಡ್ತಾರೆ. ಅದನ್ನು ಶೂಟ್ ಮಾಡಿ ನಿಮ್ಮ ಜೊತೆಗೆ ತೋರಿಸ್ತೀನಿ. ಅವರು ಮಾಡೋಂಥ ರೆಸಿಪಿನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆವಾಗ ನನಗೂ ಮೋಟಿವೇಟ್ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ, ಇದು ನಾನು ತೋರಿಸ್ಬೋದು ಅಂತೇಳಿ ಅಷ್ಟೇ ಆಯಿತಾ. ಇನ್ನು ಸಂಜೆನೂ ಆಯಿತು, ನಮ್ಮ ಮನೆಯವರು ಬಂದರು. ಕಜ್ಜಾಯನ ಮಾಡಿದ್ವಿ. ಒಂದು ಸ್ವಲ್ಪ ಇಟ್ಟಿರಿಸಿದ್ರಂತೆ, ಆಗಲೇ ಮುಂಚೆನೇ ಮಾಡಿದ್ರಂತೆ. ನಾವು ಬಂದಿರಲಿಲ್ವಲ್ಲ, ಹಂಗಾಗಿ ಹಿಟ್ಟನ್ನ ಇರಿಸಿದ್ರಂತೆ. ಅವ್ರು ಬಂದಾಗಲೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಜ್ಜಾಯ ಮಾಡಿ ಇವಾಗ ಟೀಗೆ ಇಡ್ತಿದ್ದೀನಿ. ಸಂಜೆಗೆ ಕಜ್ಜಾಯ ಜೊತೆ ಟೀ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸಂಜೆ ಎಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಮ್ಮ ಫೇವ್ರೆಟ್ ಪ್ಲೇಸಲ್ಲಿ ನಮ್ಮ ಮನೆಯವರು ಅದೇ ಹೇಳಿದ್ನಲ್ಲ, ಖಾರ ಮಂಡಕ್ಕಿ ಮತ್ತು ಬಜ್ಜಿ ಮೆಣಸಿನ್ಕಾಯಿನ ತಂದಿದ್ರು. ತುಂಬಾ ಚೆನ್ನಾಗಿರೋ ಆಫ್ಟರ್ ಲಾಂಗ್ ಟೈಮ್ ತಿಂದಿದ್ದು ಚೆನ್ನಾಗಿತ್ತು. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಇದು ನೆಕ್ಸ್ಟ್ ಡೇ ವ್ಲಾಗು. ಈ ವಿಡಿಯೋ ಎಡಿಟ್ ಮಾಡುವಾಗ ಗೊತ್ತಾಯಿತು ಇದು ನೆನ್ನೆ ವ್ಲಾಗಿಗೆ ಎಂಡೇ ಮಾಡಿದ ವ್ಲಾಗ್ನ ಅಂತ ಹೇಳ್ಬಿಟ್ಟು, ಹಾಗಾಗಿ ವ್ಲಾಗ್ನ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ನಿಮಗೆ ಯಾರೆಲ್ಲ ಗುರುಗಳು ಇದ್ದಾರೆ ಅವ್ರಿಗೆಲ್ಲ ವಿಶ್ ಮಾಡಿ ಮತ್ತು ಅವರ ಆಶೀರ್ವಾದನ ತಗೊಳ್ಳಿ. ಅದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಅಥವಾ ನಿಮಗೆ ಯಾರು ಫೇವ್ರೆಟ್ ಗುರುಗಳು ಅಂತ ಇರ್ತಾರೆ ಅವರಿಗೆ ನೀವು ಒಂದು ನಮನನ ಸಲ್ಲಿಸ್ರಿ ಆಯಿತಾ. ಅದು ಅವ್ರು ನೆನೆಸ್ಕೊಳ್ಳೋದಾಗಿರ್ಬೋದು, ಏನೋ ಒಂದು ಮಾಡಿ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಮತ್ತೊಮ್ಮೆ. ಸೊ ಇದಾಗಿತ್ತು ನೆನ್ನೆಯ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.